ಮಾನ್ಯ ಬಂಧುಗಳೇ, ಒಳ ಮೀಸಲಾತಿ ಜಾರಿಗೆ ತರಬೇಕು ಅಂತೇಳಿ ಈಗಾಗಲೇ ಬೀದಿಗಳಲ್ಲಿ ಹೋರಾಟ ನಡೀತಾ ಇದೆ. ಆದ್ರೆ ಬಿಜೆಪಿ ಸರ್ಕಾರ ಈಗಾಗಲೇ 4 ಭಾಗಗಳಾಗಿ ಎ ಬಿ ಸಿ ಡಿ 4 ಗ್ರೂಪ್ಗಳಾಗಿ ವಿಂಗಡಿಸಿ ಎ ಗ್ರೂಪ್ಗೆ 6%, ಬಿ ಗ್ರೂಪ್ಗೆ 5.5%, ಸಿ ಗ್ರೂಪ್ಗೆ 4.5% ಮತ್ತು ಡಿ ಗ್ರೂಪ್ಗೆ 1% ಮೀಸಲಾತಿಯನ್ನ ಕೊಡಲಾಗಿತ್ತು. ಆದ್ರೆ ಇದನ್ನ ಕಾಂಗ್ರೆಸ್ ಸರ್ಕಾರ ಒಪ್ಪದೆ ಕೋರ್ಟಿನ ಆದೇಶ ಬಂದು 1 ವರ್ಷವಾದರೂ ಕೂಡ ಇದುವರೆಗೂ ಕೂಡ ಮೀನಾಮೇಷ ಎಣಿಸ್ತಾ ಜಾರಿಗೆ ಕೊಡಿಸದೆ ದಲಿತ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆ ಕಾರಣಕ್ಕಾಗಿ ಇವತ್ತು ಬೀದಿ ರಂಪ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿಬಿಟ್ಟಿದೆ. ಎಲ್ಲರೂ ಕೂಡ ಬೀದಿಯಲ್ಲಿ ಇವತ್ತು ಹೋರಾಟಕ್ಕೆ ಯಾವ ಪರಿಶಿಷ್ಟ ಜಾತಿಗಳು ಯಾವಾಗಲೂ ಕೂಡ ಸೌಮ್ಯವಾಗಿರ್ತಿದ್ವೋ ಅವರೆಲ್ಲರೂ ಆಕ್ರೋಶಗೊಂಡು ಬೀದಿಗೆ ಬಂದು ಹೋರಾಟ ಮಾಡತಕ್ಕಂತ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಹುಟ್ಟು ಹಾಕಿದೆ. ಅದರಲ್ಲೂ ಕೂಡ ಇವತ್ತು ಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಿ 5 ಗ್ರೂಪ್ಗಳನ್ನಾಗಿ ಮಾಡಿದ್ದಾರೆ. ಈ 5 ಗ್ರೂಪ್ಗಳಲ್ಲಿ ಕೆಲವು ಗ್ರೂಪ್ಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂತ ರೀತಿ ಅವರು ಕೆಲವು ಯಾವ ಛಲವಾದಿ ಸಮುದಾಯಗಳಿಗೆ ಸೇರಬೇಕಾದ ಗುಂಪುಗಳು, ಮೂಲ ಜಾತಿಗಳಿಗೆ ಸೇರಬೇಕಾದ ಜಾತಿಗಳ ಹೆಸರಿತ್ತು, ಅದನ್ನ ಕೆಲವನ್ನ ತೆಗೆದು ಮಾದಿಗ ಸಮುದಾಯಕ್ಕೆ ಹಾಕಿದ್ದಾರೆ. ಇನ್ನೂ ಕೆಲವು ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ ಜಾತಿಗಳನ್ನ, ಅವು ಜಾತಿಗಳೇ ಅಲ್ಲ, ಅದರ ಮೂಲ ಜಾತಿ ಛಲವಾದಿ ಸಮುದಾಯದಲ್ಲಿ ಬರಬೇಕು. ಇವೆಲ್ಲಕ್ಕೂ ಮಿಗಿಲಾಗಿ ಇವತ್ತು ಏನು ಅಂಕಿಅಂಶಗಳನ್ನು ಮಾಡಿದ್ದಾರೆ, ಈ ಸೆನ್ಸಸ್ಸೇ ಸರಿ ಇಲ್ಲ. ಸುಮಾರು 60-65% ಅಷ್ಟೇ ಮಾಡ್ಲಿಕ್ಕಾಗಿದೆ, ಮುಂದುವರೆದು ಮಾಡ್ಲಿಕ್ಕಾಗಿಲ್ಲ ಅಂತೇಳಿ ಎಲ್ಲಾ ಪತ್ರಿಕೆಗಳಲ್ಲಿ, ಮೀಡಿಯಾದಲ್ಲಿ ಮತ್ತು ಎಲ್ಲರಿಗೂ ಗೊತ್ತಿರುವಂತೆ ನಡೆಯಿತು. ಆದ್ರೆ ಈಗೇನಾಯ್ತು, ಎಂಪ್ಯಾರಿಕಲ್ ಡಾಟಾ ಮೇಲೆ ಮಾಡಬೇಕು ಅಂತ ಸರ್ಕಾರ ಹೇಳ್ತು. ಎಂಪ್ಯಾರಿಕಲ್ ಪ್ರಾಯೋಗಿಕ ಈ ದತ್ತಾಂಶ ಸಿಗದೆ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿತ್ತು. ಈ ದತ್ತಾಂಶ ಈ ರೀತಿ ಸೆನ್ಸಸ್ ಮಾಡಿದ್ರೆ ಸಿಗೋದಿಲ್ಲ. ಸೆನ್ಸಸ್ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಮಾತ್ರ ಎಂಪ್ಯಾರಿಕಲ್ ಡಾಟಾ ಸಿಗ್ತಿತ್ತು. ಅಲ್ಲಿವರೆಗೂ ಕಾಯ್ಲಿಲ್ಲ. ಆದ್ರೂ ಕೂಡ ನಾನ್ ಕೇಳ್ತಕ್ಕಂಥದ್ದು ಮಾಧುಸ್ವಾಮಿ ರಿಪೋರ್ಟ್ ಏನಿತ್ತು, ಅವರು ಕ್ಯಾಬಿನೆಟ್ ಸಬ್ ಕಮಿಟಿಯ ರಿಪೋರ್ಟಿನ ಮೇಲೆ ಏನು ಹಿಂದಿನ ಸರ್ಕಾರ ಮಾಡಿತ್ತೋ ಅದನ್ನೇ ಮಾಡಬಹುದಾಗಿತ್ತು. ಆದ್ರೆ ತಪ್ಪು ಮಾಹಿತಿಗಳನ್ನ ಇದರಲ್ಲಿ ಕೊಡೋದ್ರ ಮೂಲಕ ಇವತ್ತು ಬಲಗೈ ಸಮುದಾಯಕ್ಕೆ ಸಂಪೂರ್ಣವಾಗಿ ಅನ್ಯಾಯ ಮಾಡಲಾಗಿದೆ. ನಮಗೆ ನೀವು ಎಡಗೈ ಸಮುದಾಯಕ್ಕೆ ಎಷ್ಟು ಬೇಕಾದ್ರೂ ಕೊಡಿ, ಅಥವಾ ಟಚಬಲ್ ಸಮುದಾಯಗಳಿಗೆ ನೀವು ಎಷ್ಟು ಬೇಕಾದ್ರೂ ಕೊಡಿ, ಆದ್ರೆ 5 ಗ್ರೂಪ್ ಮಾಡಿದ್ದು ದೊಡ್ಡ ತಪ್ಪು. ಆದ್ರಿಂದ ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂಥ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿಗಳು ಮತ್ತೆ ಪರೆಯ ಮತ್ತು ಮುಂಡಾಳ, ಮೊಗೇರ ಇವೆಲ್ಲವೂ ಕೂಡ ರೈತ ಸಮುದಾಯದಲ್ಲಿ ಬರಬೇಕಾಗಿತ್ತು. ಅವುಗಳನ್ನು ತಪ್ಪಿಸಿ ಬೇರೆ ಬೇರೆ ಕಡೆಯಲ್ಲಿ ಹಾಕಿ ಅವರಿಗೆ ಬರಬೇಕಾಗಿರ್ತಕ್ಕಂಥ ಅಂಶಗಳನ್ನ ಇಲ್ಲಿ ಮೋಸ ಮಾಡಲಾಗಿದೆ. ಆದ್ರಿಂದ ಇದು ಅವೈಜ್ಞಾನಿಕವಾದ ಒಂದು ವರದಿ ಅಂತೇಳಿ, ಯಾಕೆಂದ್ರೆ ವರದಿ ಇನ್ನೂ ಹೊರಗೆ ಬಂದಿಲ್ಲ, ಆದ್ರೂ ಕೂಡ ಈಗಾಗಲೇ ಪಬ್ಲಿಕ್ ಡೊಮೈನ್ ಅಲ್ಲಿ ಅದು ಸಿಗ್ತಾ ಇದೆ. ಆದ್ರಿಂದ ನಾನ್ ಕೇಳ್ತಕ್ಕಂಥದ್ದು, ಈಗಾಗಲೇ 1 ವರ್ಷದಿಂದ ಯಾವುದೇ ಅಪಾಯಿಂಟ್ಮೆಂಟ್ಗಳಾಗ್ತಾ ಇಲ್ಲ, ಪ್ರಮೋಷನ್ಸ್ ಆಗ್ತಾ ಇಲ್ಲ. ಅನೇಕ ಯುವಕರು ಬೀದಿ ಸುತ್ತುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಅದಾಗಬೇಕಂದ್ರೆ ಸಬೂಬು ಹೇಳ್ತಾ ಇರ್ತಕ್ಕಂಥದ್ದೇನು, ಇವತ್ತು ಒಳ ಮೀಸಲಾತಿ ಅನೌನ್ಸ್ ಆಗದೆ ಇದನ್ನ ಕೊಡ್ಲಿಕ್ಕಾಗಲ್ಲ ಅಂತ. ಆದ್ರೆ ಕೊಡಿ, ಬೇಗನೆ ಕೊಡ್ಬೇಕು ಅಂತಕ್ಕಂಥದ್ದು ಒಂದು. ಈ
ಛಲವಾದಿ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು. ಈಗಾಗಲೇ ನೀವು ಮಾಡಿರ್ತಕ್ಕಂಥ ಈ ಸೆನ್ಸಸ್ ನಲ್ಲಿ ಸರಿಯಾದ ಎಷ್ಟು ಅಂಕಿಅಂಶಗಳನ್ನು ನೀವು ಮಾಡಿದ್ದೀರೋ ಅದರಲ್ಲೇನೆ 36,88,000 ಈ ಛಲವಾದಿ ಸಮುದಾಯಕ್ಕೆ ಸೇರಿದ್ದಿದೆ. ಆದ್ರಿಂದ ಅವ್ರಿಗೂ ಕೂಡ ನೀವು 6 ಅಥವಾ 6.5% ಕೊಡ್ಬೇಕಾಗತ್ತೆ. ಇದರಲ್ಲಿ ಮೋಸ ವಂಚನೆ ಆದ್ರೆ ನಾವು ಕೂಡ ಸಹಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟು ಮಾಡಿದಾರೋ ಈಗಾಗಲೇ ಸೆನ್ಸಸ್ ಅವರು ಮಾಡಿರೋ ರೀತಿಯಲ್ಲಿ ಜಾತಿ ಗಣತಿ ಅದು ಸರಿಯಾಗಿಲ್ಲ. ಆದ್ರೂ ಕೂಡ ಜನರಿಗೆ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕೆ ನಾವು ಕೂಡ ಅದನ್ನ ಸ್ವಾಗತಿಸ್ತೇವೆ. ನೀವು ಮಾಡಿರ್ತಕ್ಕಂಥ ಅಂಕಿಅಂಶಗಳನ್ನೇ ತಪ್ಪಾಗಿ ಬೇರೆ ಬೇರೆ ಎ ಗ್ರೂಪ್ದು ಬಿ ಗ್ರೂಪ್ಗೆ, ಬಿ ಗ್ರೂಪ್ದು ಸಿ ಗ್ರೂಪ್ಗೆ ಹಾಕೋದು ಸರಿಯಲ್ಲ. ಯಾವ ಮೂಲ ಜಾತಿ ಇದೆ ನೋಡಿ, ಯಾವತ್ತೂ ಕೂಡ ಕುಲಶಾಸ್ತ್ರ ಅಧ್ಯಯನ ಆಗದೆ ಇದ್ರೆ ಇದು ನೀವು ಮಾಡೋದು ಬರೋದಿಲ್ಲ. ನನಗಂತೂ ಅನ್ಕೊಳ್ತೀನಿ, ನಾಗಮೋಹನ್ ದಾಸ್ ಅವರ ಸಮಿತಿಗೆ ಅಥವಾ ನಾಗಮೋಹನ್ ದಾಸ್ ಅವರಿಗೆ ಯಾವ ಜಾತಿಗಳ ಬಗ್ಗೆ ಬಹಳಷ್ಟು ಅವರಿಗೆ ಪರಿಚಯ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆ ಅಂತಂದ್ರೆ ಯಾರು ಯಾವ ಮೂಲ ಜಾತಿಗೆ ಸೇರ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ಅವ್ರು ಯಾವ್ದಕ್ಕೆ ಬೇಕಾದ್ರೂ ಸೇರಿಸ್ತಾರೆ. ಆದ್ರಿಂದಾಗಿ ನಾನು ಹೇಳ್ತಕ್ಕಂಥದ್ದು, ಒಬ್ಬರನ್ನ ಎತ್ತಿ ಮೇಲೆ ಎತ್ತೋದು, ಮತ್ತೊಬ್ಬರನ್ನ ಕೆಳಗೆ ತುಳಿಯೋದು ಈ ಒಂದು ವ್ಯವಸ್ಥೆಯಲ್ಲಿ ಇದೆ. ಆದ್ರಿಂದ ಇದು ಆಗಬಾರ್ದು. ನಮ್ಮ ಜಾತಿಗಳ ಮೂಲ ಜಾತಿಗೆ ನಮ್ಮ ಜಾತಿಗಳನ್ನ ಸೇರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದರ ಮೂಲಕ ಈ ಮೀಸಲಾತಿಯನ್ನ ಆದಷ್ಟು ಬೇಗನೆ ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಜನರ ಟ್ಯಾಕ್ಸ್ ಹಣ ನೀರು ಚೆಲ್ಲಿದಂಗೆ ಯಾರೂ ಚೆಲ್ಲಬಾರ್ದು. ಅದಕ್ಕೊಂದು ಬೆಲೆ ಇರಬೇಕು. ಇವತ್ತು ಒಂದು ಸಾರಿ ಸಮೀಕ್ಷೆ ಅದಾಯ್ತು, ಒಪ್ಪಿಗೆ ಆಗ್ಲಿಲ್ಲ. 2ನೇ ಸಾರಿ ಇವತ್ತು ಹಿಂದುಳಿದ ವರ್ಗಗಳ ಸಮೀಕ್ಷೆಯನ್ನು ನೋಡಿದ್ದೇವೆ ನಾವು. ಎಷ್ಟು ಸಾರಿ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಹಣ ದುರ್ಬಳಕೆ ಆಗುತ್ತೆ. ಜನರ ಹಣವನ್ನ ಪೋಲು ಮಾಡೋದನ್ನ ನಿಲ್ಲಿಸ್ಬೇಕು.